ಓಕೆ ಟ್ರೇಡರ್ಸ್, ನನಗೋಸ್ಕರ ಎಂತ ಹೊಡೆಯುತ್ತೆ ಸ್ಟಾಕ್ನ ರಿವ್ಯೂ ಮಾಡ್ತಿದ್ದೀನಿ ಅಂದರೆ ಓಕೆ 1 ಇಯರ್ಸ್ ಆದಮೇಲೆ ಬ್ರೇಕ್ಔಟ್ ಕೊಟ್ಟಿರುವಂಥ ಸ್ಟಾಕ್ ನಿಮಗೋಸ್ಕರ ರಿವ್ಯೂ ಮಾಡ್ತಿದ್ದೀನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಟ್ರೇಡರ್ಸ್, ನೀವೇನು ನೋಡ್ತೀರಾ ಎಸ್ಕೋಟ್ ಕೊಬ್ಯಾಟೋ ಕಂಪ್ನಿ ಅಂತ. ಓಕೆ, ಎಸ್ಕೋಟ್ ಕೊಬ್ಯಾಟೋ ಕಂಪ್ನಿ ಬಗ್ಗೆ ಏನಾರ ಹೇಳಬೇಕಂದ್ರೆ ಏನು ಅಗ್ರಿಕಲ್ಚರ್ ರಿಲೇಟೆಡ್ ಮಿಷಿನರಿ ಥಿಂಗ್ಸ್ ಇದೆ. ಎಕ್ಸಾಂಪಲ್ ಟ್ರ್ಯಾಕ್ಟರ್, ಲಾರಿ, JCB ಈ ತರಹ ಅಗ್ರಿಕಲ್ಚರ್ ರಿಲೇಟೆಡ್ ಮೆಷಿನರಿನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪ್ನಿನೇ ಈ ಕೊಬ್ಯಾಟೋ ಕಂಪ್ನಿ. ಓಕೆ, ನಿಮಗೆಲ್ಲ ಈಗ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊತೀನಿ ಈ ಕೊಬ್ಯಾಟೋ ಕಂಪ್ನಿ ಏನಂತ. ಓಕೆ, ಹಾಗಾದರೆ ಇದ್ರದ್ದು ಸಮ್ಮರಿನ ನೋಡ್ಕೊಬಂದ್ಬಿಡೋಣ ಬನ್ನಿ. ಓಕೆ, ಇದರದ್ದು ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು ಫ್ರೆಂಡ್ಸ್ 38,000 ಕೋಟಿ ಇದೆ. ಹಾಗೆ ಇದರದ್ದು ಕರೆಂಟ್ ಪ್ರೈಸ್ ಏನಿದೆ 3,450 ಇದೆ. ಹಾಗೆ ಇದರದ್ದು ಹೈ ಆ್ಯಂಡ್ ಲೋ ನೋಡೋದಾದರೆ ಹೈ 3,519, ಹಾಗೆ ಲೋ ನೋಡೋದಾದರೆ 2,027 ಇದೆ. ಹಾಗೆ ಸ್ಟಾಕ್ ಪಿ ರೇಷಿಯೋ ನೋಡೋದಾದರೆ 37.6, ಇದ್ರದ್ದು ಬುಕ್ ವ್ಯಾಲ್ಯೂ ನೋಡೋದಾದರೆ 781. ಹಾಗೆ ಇದ್ರದ್ದು ಡಿವಿಡೆಂಟ್ ನೋಡೋದಾದರೆ 0.20% ಇದೆ. ಹಾಗೆ ಇದ್ರದ್ದು ROC ರೇಷಿಯೋ ನೋಡೋದಾದರೆ 11.3%ಗಳನ್ನು ಹೊಂದಿದೆ. ಹಾಗೆ ಇದ್ರದ್ದು ROE ರೇಷಿಯೋ ನೋಡೋದಾದರೆ 8.56%. ಇದ್ರದ್ದು ಫೇಸ್ ವ್ಯಾಲ್ಯೂ ನೋಡೋದಾದರೆ 10 ರೂಪೀಸ್ ಇದೆ. ಓಕೆ, ಇದಾಗಿತ್ತು ಇದರ ಸಮ್ಮರಿ. ಹಾಗಾದರೆ ಇದ್ರದ್ದು ಇನ್ವೆಸ್ಟರ್ ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ನೋಡೋಣ ಬನ್ನಿ. ಓಕೆ, ಇದ್ರದ್ದು ಲಾಸ್ಟ್ ಕ್ವಾರ್ಟರ್ ಪ್ರಮೋಟರ್ ಶೇರ್ ಏನಿದೆ 67.55%ಗಳನ್ನು ಹೊಂದಿದೆ. ಇದ್ರದ್ದು FI ಇನ್ವೆಸ್ಟ್ಮೆಂಟ್ 5.85% ಇದೆ. ಹಾಗೆ ಇದ್ರದ್ದು DI ಇನ್ವೆಸ್ಟ್ಮೆಂಟ್ 9.75%ಗಳನ್ನು ಹೊಂದಿದೆ. ಹಾಗೆ ಇದ್ರದ್ದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಏನಿದೆ 14.90%ಗಳನ್ನು ಹೊಂದಿದೆ. ಹಾಗೆ ಇದ್ರದ್ದು ಅದರ್ಸ್ ಕ್ಯಾಟಗರಿಗೆ ಸೇರುವಂತಹ ಇನ್ವೆಸ್ಟಿಂಗ್ ನೋಡೋದಾದರೆ 1.86%ಗಳನ್ನು ಇದು ಹೊಂದಿದೆ. ಓಕೆ, ಇದಾಗಿತ್ತು ಇದ್ರದ್ದು ಲಾಸ್ಟ್ ಕ್ವಾರ್ಟರ್ ಸಮ್ಮರಿ. ಓಕೆ, ಹಾಗಾದರೆ ನಾವೀಗ ಪ್ರೈಸ್ ಆ್ಯಕ್ಷನ್ ಮೂಲಕ ನೋಡೋಣ ಇನ್ನು ಇದು ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಓಕೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಏನಿದು ಚಾನಲ್ ಇದೆ, ಇದು ಎಲ್ಲಿಂದ ಕ್ರಿಯೇಟ್ ಆಗಿದೆ ಅಂದರೆ ಕಳೆದ ವರ್ಷ 2023 ಆಗಸ್ಟಿಂದ ಪ್ರೆಸೆಂಟ್ ಮೇ ತನಕ ಇದೇ ಚಾನಲಲ್ಲಿ ಓಡ್ತಾ ಇತ್ತು. ಓಕೆ, ಕಳೆದ ವೀಕ್ ಬ್ರೇಕ್ಔಟ್ ಕೊಟ್ಟು ಈಗ ಪುಲ್ ಬ್ಯಾಕ್ ಹಂತದಲ್ಲಿದೆ, ಇದನ್ನು ಮರಿಬೇಡಿ. ಓಕೆ, 1 ವರ್ಷ ಚಾನಲಲ್ಲೇ ಓಡಾಡಿ ಈಗ ಕಂಪ್ಲೀಟಾಗಿ ಪುಲ್ ಬ್ಯಾಕ್ ಹಂತದಲ್ಲಿದೆ. ಓಕೆ, ಇದು ನಮಗೆ ಒಂದು ಗುಡ್ ನ್ಯೂಸ್ ಆಗುತ್ತೆ. ಓಕೆ, ಹಾಗಾದರೆ ಈಗ ನಾವು ಬೈ ಮಾಡಬೇಕಾ? ಓಕೆ, ಇದಲ್ಲ ಫ್ರೆಂಡ್ಸ್, ಈಗ ಬೈ ಮಾಡುವುದು ಸರಿ ಅಲ್ಲ. ಓಕೆ, ನೀವೇನಾರು ಇನ್ನೂ ಬೈ ಮಾಡಬೇಕಂದ್ರೆ ಇನ್ನೂ 60 ಇಲ್ಲ 100 ಪಾಯಿಂಟ್ಗಳು ಮಿನಿಮಮ್ ಮೇಲೆ ಹೋಗ್ಬೇಕಂದ್ರೆ 3,550 ಇಲ್ಲ ಅಂದರೆ 3,500 ಇಲ್ಲಿ ನಾವು ಎಂಟ್ರಿ ತೊಗೋಬೇಕು. ನಮ್ಮ ಸ್ಟಾಪ್ಲೆಸ್ ಎಲ್ಲಿ ಇರುತ್ತೆ ಗೊತ್ತಾ? 3,250 ನಮ್ಮ ಸ್ಟಾಪ್ಲೆಸ್ ಆಗಿರುತ್ತೆ. ಅಕಸ್ಮಾತ್ ನೀವೇನಾರ ಸ್ಟಾಪ್ಲೆಸ್ನ ನಿರಾಕರಿಸಿದರೆ ನಿಮಗೆ ಇಷ್ಟು ಲಾಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಇದೇನಾರ ರೀಟ್ರೇಸ್ ಆಗಿ ತೆಳಗೆ ಬಂತು ಅಂದ್ಕೊಳ್ಳಿ, ನಿಮಗೆ ಸೀದಾ ಬರುತ್ತೆ 2,665, 2,650 ಈ ಲೆವೆಲ್ಗೆ, ಈ ಸಪೋರ್ಟ್ ಲೆವೆಲ್ಗೆ ಬಂದುಬಿಡುತ್ತೆ. ಓಕೆನಾ? ಏನಿದೆ ಈಗ ಏನು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿಕೊಂಡು ಮೇಲೆ ಹೋಗಿ ಸಪೋರ್ಟ್ ತೊಗೊಂಡಿದೆ. ರೀಟ್ರೇಸ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿ ಸೀದಾ ಸಪೋರ್ಟ್ ಲೆವೆಲಿಗೆ ಬರುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್. ಓಕೆ, ಇದನ್ನ ನೀವು ಮರಿಬಾರ್ದು. ಒಂದು ಸ್ಟಾಕ್ ಮೇಲೆ ನಿಮಗೆ ಮಿನಿಮಮ್ ಅಂದರೂ ಎಷ್ಟು ಲಾಸ್ ಆಗುತ್ತೆ? 800 ಇಂದ 900 ಪಾಯಿಂಟ್ಗಳು ಲಾಸ್ ಆಗುತ್ತೆ. ಓಕೆನಾ? ಇದನ್ನು ನೀವು ಸ್ಟಾಪ್ಲೆಸ್ನ ಯಾವತ್ತೂ ನಿರಾಕರಿಸಬಾರ್ದು. ನಿಮಗೆ ಎಂಟ್ರಿ ಕೂಡ ನಾನು ಹೇಳಿದ್ದೀನಿ ಎಲ್ಲಿ ಅಂತ, 3,550 ಇಲ್ಲ 3,500 ನಮ್ಮ ಎಂಟ್ರಿ ಆಗಿರುತ್ತೆ. ನಮ್ಮ ಫಸ್ಟ್ ಟಾರ್ಗೆಟ್ ಎಲ್ಲಿರುತ್ತೆ ಅಂದರೆ 4,100 ಇಲ್ಲ 4,200 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ನಿಮಗೆ ಕ್ಲಾರಿಟಿ ಬಂತು ಅಂದ್ಕೊತೀನಿ ಯಾವುದು ನಮ್ಮ ಸ್ಟಾಪ್ಲೆಸ್, ಎಲ್ಲಿ ನಮ್ಮ ಎಂಟ್ರಿ. ಓಕೆ, ಈಗ ನೀವು ರೈಟ್ ಟೈಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನು ಸ್ವಲ್ಪ ಕಾದು ಇನ್ವೆಸ್ಟ್ಮೆಂಟ್ ಮಾಡಿ. ಹಾಗಾದರೆ ನಿಮಗೇನಾದ್ರು ಆಪ್ಷನ್ ಟ್ರೇಡಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮ್ಮ ಜೊತೆನೇ ಲೈವ್ ಆಗಿ ಬಂದು ಕಲಿಬೋದು. ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲ್ದು, ಅಲ್ಲಿ ಬಂದು ಎಲ್ಲರೂ ಕಲಿಬೋದು. ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಯಾವ್ದಾರ ಹೊಸ ಬ್ರೇಕ್ಔಟ್ ಸ್ಟಾಕ್ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.